ಸ್ನೇಹಿತರೆ, ಇಷ್ಟು ದಿನ ನಾವು ಡಿಜಿಟಲ್ ಗೋಲ್ಡ್ನಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಹಲವಾರು ವಿಡಿಯೋಗಳಲ್ಲಿ ನೋಡಿದ್ದೀವಿ. ಇವತ್ತು ನಾವು ಡಿಜಿಟಲ್ ಸಿಲ್ವರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಚರ್ಚೆ ಮಾಡೋಣ. ಅಂದರೆ ಗೋಲ್ಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ತೀರಾ ಅದೇ ರೀತಿ ನಾವು ಸಿಲ್ವರ್ನಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಬೆಳ್ಳಿ ಒಂದು ಪ್ರೈಸ್ ಯಾವ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಅಮೌಂಟ್ ಏನು ಇನ್ವೆಸ್ಟ್ ಮಾಡಿರ್ತೀವಿ ಅದರ ಒಂದು ಪ್ರೈಸ್ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಜಿಟಲ್ ಗೋಲ್ಡ್ನಲ್ಲಿ ಫೋನ್ಪೇ ಗೋಲ್ಡ್ ಇರ್ಬೋದು, ಜಾರ್ ಆ್ಯಪ್ನಲ್ಲಿ ಗೋಲ್ಡ್ ಇರ್ಬೋದು, ಅಥವಾ ಇನ್ಯಾವುದೇ ಬೇರೆ ಬೇರೆ ಆ್ಯಪ್ಗಳಲ್ಲಿ ಹಲವಾರು ಆ್ಯಪ್ಗಳಲ್ಲಿ ಡಿಜಿಟಲ್ ಗೋಲ್ಡ್, ಸೇಫ್ ಗೋಲ್ಡ್ ಇರ್ಬೋದು, ಬೇರೆ ಬೇರೆ ಆ್ಯಪ್ಗಳಲ್ಲಿ ನಾವು ಡಿಜಿಟಲ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೇಫ್ ಅಂತ ಇಲ್ಲಿ ಒಂದು ಸಿಲ್ವರ್ನಲ್ಲಿ ಕೂಡ ಇನ್ವೆಸ್ಟ್ ಮಾಡೋದನ್ನು ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ಇಲ್ಲಿ ABCD ಅಂತ ಒಂದು ಆ್ಯಪ್ ಇದೆ. ಆ್ಯಪಲ್ಲಿ ಇನ್ವೆಸ್ಟ್ಮೆಂಟು, ಇನ್ಶೂರೆನ್ಸು, ಲೋನು ಎಲ್ಲ ಈಗ ಫೈನಾನ್ಷಿಯಲ್ ಸರ್ವಿಸ್ಗಳನ್ನ ಅವರು ಪ್ರೊವೈಡ್ ಮಾಡ್ತಾರೆ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಆ್ಯಪ್ನಲ್ಲಿ ಯಾವ ರೀತಿ ನಾವು ಅಕೌಂಟನ್ನು ರಿಜಿಸ್ಟರ್ ಮಾಡ್ಕೋಬೇಕು, ಹಿಂಗೆಲ್ಲ ವಿಡಿಯೋಗಳನ್ನ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಹಾಕಿದ್ದೀನಿ. ಅಕೌಂಟನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಒಂದು ಸಾರಿ ನೋಡಿಬಿಟ್ಟು ಅಕೌಂಟನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಗೋಲ್ಡನ್ನು, ಸಿಲ್ವರ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ತೀನಿ. ಇಲ್ಲಿದೆ ನೋಡಿ, ABCD ಆ್ಯಪ್ನ ಈಗ ಓಪನ್ ಮಾಡ್ತೀನಿ. ನಾನು ಆಲ್ರೆಡಿ ಅಕೌಂಟನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಇನ್ವೆಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಆ್ಯಪ್ನಲ್ಲಿ ಈ ರೀತಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿದೆ ನೋಡಿ, ಇನ್ವೆಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇನ್ವೆಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ. ಇಲ್ಲಿ ಡಿಜಿಟಲ್ ಗೋಲ್ಡು, ಸಿಲ್ವರು, ಮ್ಯೂಚುವಲ್ ಫಂಡು, ಫಿಕ್ಸ್ಡ್ ಡಿಪಾಸಿಟ್ಸು, ಹಿಂಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಇಲ್ಲಿ ಡಿಜಿಟಲ್ ಗೋಲ್ಡ್ ಅಂತ ಇದೆ, ಇಲ್ಲಿ ಪಕ್ಕದಲ್ಲಿ ಸಿಲ್ವರ್ ಅಂತ ಇಲ್ಲಿ ಏನಿದೆ ನೋಡಿ, ಅದ್ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸಿಲ್ವರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಸಿಲ್ವರ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಅಲ್ಲಿ ಅಮೌಂಟು ಅಂದರೆ ಗ್ರಾಮ್ ಮೂಲಕ ನಾವು ಇನ್ವೆಸ್ಟ್ ಮಾಡ್ಬೋದು, ಅಥವಾ ಇಲ್ಲಿ ಅಮೌಂಟ್ ಮೂಲಕನೂ ಇನ್ವೆಸ್ಟ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈ ರೀತಿ ಒಂದು ಇಲ್ಲಿ ನೋಡಿ, ಸಿಲ್ವರ್ ಬೈ ಪ್ರೈಸ್ ಅಂದರೆ ಒಂದು 100 ರೂಪೀಸ್ ನಡೀತಾ ಇದೆ. ಇಲ್ಲಿ ಕೆಳಗಡೆ ಬೈ ಯುವರ್ ಫಸ್ಟ್ ಗ್ರಾಮ್ಸ್ ಅಂತ ಇಲ್ಲಿ ಏನು ಆಪ್ಷನ್ ಇದೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಅಂದರೆ ನಾವು ಫಸ್ಟ್ ಟೈಮ್ ಬೈ ಮಾಡ್ತಾ ಇದ್ದೀವಿ, ಸಿಲ್ವರ್ನ ಫಸ್ಟ್ ಟೈಮ್ ನಾವು ಖರೀದಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿ ಬೈ ಯುವರ್ ಫಸ್ಟ್ ಗ್ರಾಮ್ಸ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಅಮೌಂಟ್ನಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು, ವೇಟ್ನಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ನೀವು ಗ್ರಾಮ್ ಮೂಲಕನೂ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಅಮೌಂಟ್ ಅಂತ ಇದೆ, ಇಲ್ಲಿ ನೀವು 100 ರೂಪೀಸು, 200, 500 ಹೀಗೆ ನಿಮ್ಮ ಒಂದು ಇನ್ವೆಸ್ಟ್ ಮಾಡ್ತೀರಾ ಅದರ ಪ್ರಕಾರ ನೀವು ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಈ ರೀತಿ ನಾನು 100 ರೂಪೀಸ್ ಮಾತ್ರ ಇನ್ವೆಸ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಗ್ರಾಮ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನಾನು 100 ರೂಪೀಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಜಾಸ್ತಿ ಅಮೌಂಟ್ ಕೂಡ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ ನೋಡ್ಬೋದು ಪ್ಯಾನ್ ವೆರಿಫೈಡ್ ಅಂತ ಬರ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ನಾವು ಸ್ಟಾರ್ಟ್ ಸೇವಿಂಗ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಗೋಲ್ಡ್ನ ಹಾಗೆ 3%, 2.9% GST ಅನ್ನೋದು ಕಟ್ ಆಗುತ್ತೆ. ನಂತರದಲ್ಲಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಂದರೆ 2.9% GST ಕಟ್ ಆಗಿಬಿಟ್ಟು ನಮ್ಮ ಹತ್ರ 97.09 ರೂಪೀಸ್ ಅನ್ನೋದು ನಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಇರುತ್ತೆ. ಈ ರೀತಿ ನೀವು ಇನ್ವೆಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಪೇಮೆಂಟ್ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಸ್ವಲ್ಪ ವೆಯ್ಟ್ ಮಾಡೋಣ. ಈ ರೀತಿ ಫೋನ್ಪೇ ಆಟೋಮೆಟಿಕ್ಕಾಗಿ ತೊಗೊಂಡಿದ್ದೆ ಸ್ನೇಹಿತರೆ. ಇಲ್ಲಿ ಮೋರ್ ಪೇಮೆಂಟ್ ಆಪ್ಷನ್ಸ್ ಅಂತ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಕಾರ್ಡ್ ಮೂಲಕನೋ ಅಥವಾ ಇನ್ಯಾವುದೇ ಗೂಗಲ್ ಪೇ ಅಥವಾ ಇನ್ಯಾವುದೇ ಪೇಮೆಂಟ್, ಬೇರೆ ಬೇರೆ ಪೇಮೆಂಟ್ ಮೆಥಡ್ಸ್ ಮೂಲಕ ಇಲ್ಲಿ ನೋಡ್ಬೋದು ನೆಟ್ ಬ್ಯಾಂಕಿಂಗು, ಇಲ್ಲಿ ಕಾರ್ಡು, ಹಿಂಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳು ಬರುತ್ತೆ. ಇದರಲ್ಲಿ ನಾನು ಫೋನ್ಪೇ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಫೋನ್ಪೇ ಮೂಲಕನೇ ಪೇಮೆಂಟನ್ನು ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ಅಂತ. ಯಾಕೆಂದರೆ ಫೋನ್ಪೇನ ಆಲ್ರೆಡಿ ಜಾಸ್ತಿ ಜನ ಯೂಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಫೋನ್ಪೇ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಫೋನ್ಪೇ ಆ್ಯಪ್ ಅನ್ನೋದು ರೀಡೈರೆಕ್ಟ್ ಆಗಿಬಿಟ್ಟು ನಮ್ಮ ಫೋನ್ಪೇ ಆ್ಯಪಲ್ಲಿ ಓಪನ್ ಆಗಿ ಬರುತ್ತೆ. ನೋಡಿ ಸ್ವಲ್ಪ ವೇಟ್ ಮಾಡೋಣ. ನೋಡಿ ಈ ರೀತಿ ಫೋನ್ಪೇ ಆ್ಯಪ್ ಅನ್ನೋದು ರೀಡೈರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು UPI ಪಿನ್ನನ್ನು ಹಾಕಿ ಪೇಮೆಂಟನ್ನು ಮಾಡಿದರೆ ನಮ್ಮ 100 ರೂಪೀಸ್ ಅನ್ನೋದು ಸಕ್ಸಸ್ಫುಲ್ ಆಗಿ ಇಲ್ಲಿ ಇನ್ವೆಸ್ಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ನಂತರದಲ್ಲಿ ನೋಡ್ಬೋದು ನಮ್ಮ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಇಲ್ಲಿ ಮತ್ತೆ ಬರ್ತಾ ಇದೆ. ನಂತರದಲ್ಲಿ ನಮ್ಮ ಸಿಲ್ವರ್ನ ಇನ್ವೆಸ್ಟ್ಮೆಂಟ್ ಅನ್ನೋದು ಯಾವ ರೀತಿ ತೋರಿಸುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಡನ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು, ಸಿಲ್ವರ್ ಇಲ್ಲಿ ಇಷ್ಟು ಗ್ರಾಮ್ ಇಲ್ಲಿ ಇನ್ವೆಸ್ಟ್ ಆಗಿದೆ, ಇಷ್ಟು ಪ್ರೈಸ್ ಇದೆ ಅಂತ.
ಈ ರೀತಿ ತೋರಿಸ್ತಾ ಇದೆ. ಈ ರೀತಿ ನಾವು ಸಿಲ್ವರ್ನಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ನ ನೋಡ್ಬೋದು. 93.5 ಅಂತ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಮತ್ತೆ ನಾವು ವಿಡ್ರಾ ಮಾಡ್ತಿರ್ಬೇಕಾದ್ರೆ ಏನು 3% GST ಇರುತ್ತೆ ಅದನ್ನು ಮೈನಸ್ ಮಾಡಿಬಿಟ್ಟು ಇದು ತೋರಿಸ್ತಾ ಇರುತ್ತೆ. ಅದಕ್ಕಾಗಿ ಇಲ್ಲಿ ಅಮೌಂಟ್ ಅನ್ನೋದು ಕಡಿಮೆ ಆಗುತ್ತೆ ಅಷ್ಟೇ. ನಾವು ತುಂಬ ದಿನ ಇಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ತುಂಬ ದಿನ ಬಿಟ್ಟರೆ ಅಲ್ಲಿ ಸಿಲ್ವರ್ ಪ್ರೈಸ್ ಅನ್ನೋದು ಜಾಸ್ತಿ ಆಗುತ್ತೆ. ಜಾಸ್ತಿ ಆದ ನಂತರದಲ್ಲಿ ನಮ್ಮ ಅಮೌಂಟ್ ಕೂಡ ಅಲ್ಲಿ ಅಮೌಂಟ್ನ ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗುತ್ತೆ. ಈ ರೀತಿ ನಾವು ಸಿಲ್ವರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.